ಸರ್ಕಾರ ದಿಲ್ಲಿಗೆ ಹೋಗೋದು ಇರ್ತದ್ರೆ ರಾಜಕಾರಣಿ ಅಂದರೆ ಸಂಘಟನೆ ಚರ್ಚೆ ಕೂಡದಿದ್ದೇ ಇರ್ತೈತೆ. ಇದರಲ್ಲಿ ಏನು ನಮಗೇನಂತ ವಿಶೇಷ ಅನಿಸೋಲ್ಪ. ಡೆಲ್ಲಿ 27 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ, CMಗೆ ಮತ್ತು DCMಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ? ಯಾಕಿಲ್ಲ ಇದೆ ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ ಇಲ್ಲ ಹೋಗೋಲ್ಲ ಇಲ್ಲಾಂದರೆ ಅದೇ ವಿಷಯ ಚರ್ಚೆ ಆಗುತ್ತೋ ಅಥವಾ ಏನು ಸರ್? ಇಲ್ಲ, CM ಅಧ್ಯಕ್ಷರು ಕಂಪಲ್ಸರಿ ಇನ್ವೈಟ್ ಮಾಡ್ತಾರೆ, ಮಾಡ್ಬೋದು. ಇನ್ನೂ ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರ ಆಹ್ವಾನ ಇಲ್ಲ ಅಂತ ಅನ್ನೋ ವಿಚಾರಕ್ಕೆ ಕೇಳೋದಾದ್ರೆ ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸ ಏನಾದರೂ ಆಗುತ್ತಾ? CWCಯಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಅಜೆಂಡಾ ಇದೆ, ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥ CWC. ಸರ್ ಎಲ್ಲೋ ಒಂದು ಕಡೆ ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂಥ ದೊಡ್ಡ ಸರ್ಕಾರ, 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂಥ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಅವರು 2 ಇಲಾಖೆ ನಿಭಾಯಿಸ್ತಾರೆ. ಕೆಲಸ ಇರ್ಬೋದು, ಮುಂದೆ ಹೋಗ್ತಾರೆ. ಒಂದು ಕಡೆ ಅಧ್ಯಕ್ಷರು, ಒಂದು ಕಡೆ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರ್ಬೋದು. ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದು ಕಡೆ ಸಾಫ್ಟ್ ಕಾರ್ನರ್ಗೆ ಜಾರ್ತಾ ಅಂತ ಹೇಳಿ ಸರ್, ಅಂದರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನೋ ಮೂಲಕ ಇಲ್ಲವರ ಅಂತಿಮವಾಗಿ ಅವ್ರು ಹೇಳಬೇಕಾಗ್ತದೆ. ಮತ್ತೊಂದು ಕಡೆ CM ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಹೇಳಿದಾರೆ. ಆದರೂ ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. ಸುಮಾರು ಸಾರಿ ಹೇಳಿದ್ದಾರೆ ಅವರು. ಸೊ ನಾವು ಮುಂದೆ ನಾವು ಆಶಾಭಾವನೆ ಹೊಂದಿದ್ದೇವೆ. ನೀವೇನು ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರಂತೀರೋ ಹೆಂಗೆ? ನಾವೇನು ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.